ಇದೇ ವಿಚಾರಕ್ಕೆ ಹೈಕಮಾಂಡ್ಗೆ ಲೆಟರ್ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪತ್ರದ ವಿಚಾರ ನನಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಮಾವೇಶದ ವಿರುದ್ಧ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಪತ್ರದ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ. ಸಿಎಂ ಕಾರ್ಯಕ್ರಮದ ಬಗ್ಗೆ ನನಗೆ ಮಾಹಿತಿ ಇದೆ. ಹಾಸನ ಕಾರ್ಯಕ್ರಮದ ಬಗ್ಗೆ ಸಿಎಂ ನನಗೆ ಹೇಳಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಮಾವೇಶದ ಕುರಿತಾಗಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಮಾಹಿತಿ ಇದೆ, ಗೊತ್ತಿದೆ, ಸಿಎಂ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನನಗೇನು ಗೊತ್ತಿಲ್ಲ, ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೂ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ, ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ. ಇನ್ನು ಹಾಸನದಲ್ಲಿ ನಡೆಯಬೇಕಿರುವಂಥ ಸಿದ್ದರಾಮಯ್ಯ ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಡಿಕೆಶಿ ಅಭಿಮಾನಿಗಳು ಬರೆದಿರುವ ಪತ್ರದ ವಿಚಾರವಾಗಿ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ MS ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಒಪ್ಪಿಗೆಯ ಮೇರೆಗೇನೆ ಇದೆಲ್ಲವೂ ಕೂಡ ನಡೀತಾ ಇರೋದು. ಒಪ್ಪಿಗೆ ಇದೆ, ಹೈಕಮಾಂಡ್ ಕೊಟ್ಟಿದೆ. ಸಮಾವೇಶ ನಡೆಯುವ ವಿಚಾರವಾಗಿ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ಗೆ ದೂರು ಕೊಟ್ಟಿರೋ ಬಗ್ಗೆ ನನಗೆ ಗೊತ್ತಿಲ್ಲ, ಆ ಪತ್ರ ಫೇಕ್ ಇರಬಹುದು ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಕ್ಕಿದೆ ಈಗ ಇಲ್ಲ ಕಂಡಿಲ್ಲ, ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಸಿಕ್ಕಿದೆ ಈಗ ಇಲ್ಲ ಕಂಡಿಲ್ಲ, ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಸಿಕ್ಕಿದೆ ಈಗ ಇಲ್ಲ ಕಂಡಿಲ್ಲ, ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಸಿಕ್ಕಿದೆ ಈಗ ಇಲ್ಲ ಕಂಡಿಲ್ಲ, ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್. ಒಂದು ಕಡೆ ಸುಮಾರು 5-6 ಲಕ್ಷ ಜನರನ್ನು ಸೇರಿಸುವಂಥ ಪ್ಲಾನಿಂಗ್, ಅಷ್ಟೇ ಜನ ಸೇರ್ತಾರೆ ಅನ್ನುವ ನಿರೀಕ್ಷೆ ಕೂಡ ಇದೆ. ಹಾಸನದಲ್ಲಿ ಸಿದ್ದರಾಮಯ್ಯ ಸಮಾವೇಶವನ್ನು ನಡೆಸೋದಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಭರದಿಂದ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಇದರ ಬೆನ್ನಲ್ಲೇ ಒಂದು ಪತ್ರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲಿ ಪತ್ರದಲ್ಲಿ ನಾವು ಗಮನಿಸ್ಬೋದು, ಅಲ್ಲಿ ಯಾರು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನು ಮರೆಮಾಚಲಾಗಿದೆ. ಹೈಕಮಾಂಡ್ಗೆ ಬರೆದಿರುವಂಥ ಪತ್ರ, ಇಲ್ಲಿ ಯಾರೋ ಮಾಡ್ತಿರುವಂಥ ಒಂದು ವಿಚಾರವಾಗಿ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸುವ ವಿಚಾರವಾಗಿ ಇದು ನಡೀತಾ ಇರುವಂಥ ಈ ಒಂದು ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಮನವಿ ಮಾಡಿಕೊಂಡು ಪತ್ರವನ್ನು ಬರೆಯಲಾಗಿದೆ. ಇದೇ ಪತ್ರದ ವಿಚಾರವಾಗಿ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತೇಳಿ, ಫೇಕ್ ಇರ್ಬೋದು ಅಂತ ಕೂಡ ಅವರು ಹೇಳಿದ್ದಾರೆ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ನಟೇಶ್ ಹಾಗೆ ಹಾಸನ ಪ್ರತಿನಿಧಿ ಖುಷ್ವಂತ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಟೇಶ್ ಬಳಿ ಹೋಗೋಣ. ನಟೇಶ್, KPCC ಅಧ್ಯಕ್ಷರಿಗೆ ನೀವು ಪ್ರಶ್ನೆಯನ್ನು ಕೂಡ ಮಾಡಿದ್ರಿ, ಆದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಾದರೆ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಈ ವಿಚಾರವಾಗಿ? ಏನು ಚರ್ಚೆ ಆಗ್ತದೆ ದೆಹಲಿ ಅಂಗಳದಲ್ಲಿ? ಸಿದ್ದರಾಮೋತ್ಸವ ಒಂದು ಸಿದ್ದರಾಮಯ್ಯನ ಒಂದು ಸಮಾವೇಶಕ್ಕೆ ಇದೀಗ ಅಸಮಾಧಾನದ ಹೊಗೆ ಎದ್ದಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಅಂದರೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಏನು ಪತ್ರದ ಮೂಲಕ ಈ ಒಂದು ಸಮಾವೇಶದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಒಂದು ವಿಚಾರವಾಗಿ ಪತ್ರ ಬರೆದಿರುವಂತಹ ವಿಚಾರ ಏನಿದೆ, ಇದು ದೆಹಲಿಯ
ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ DK ಶಿವಕುಮಾರ್ ಏನು ಸಮಾವೇಶದ ಬಗ್ಗೆ ನನಗೆ ಗೊತ್ತಿದೆ, ಸಮಾವೇಶ ಅಂತೂ ನಡಿಬೇಕಿದೆ, ಸಮಾವೇಶದ ಮಾಹಿತಿ ನನಗಿದೆ. ಆದ್ರೆ ಸಮಾವೇಶದ ವಿಚಾರವಾಗಿ ಅಸಮಾಧಾನ ಎದ್ದಿರೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಯಶವಂತ, ಈಗ ಒಂದು ಕಡೆ ಸಮಾವೇಶಕ್ಕೆ ಬರದಿಂದ ಸಿದ್ಧತೆ, ಮತ್ತೊಂದು ಕಡೆ ಸಮಾವೇಶ ನಡಿಬಾರ್ದು, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಪತ್ರ, ಇದೆಲ್ಲವನ್ನು ಗಮನಿಸಿದ್ರೆ ಏನು ಅನ್ನಿಸ್ತಾ ಇದೆ? ಅಂದರೆ ಯಾವ ಕಾರಣಕ್ಕೋಸ್ಕರ ಈ ಸಮಾವೇಶ ನಡೀತಾ ಇದೆ, ಯಾವ ಕಾರಣಕ್ಕೋಸ್ಕರ ಪತ್ರವನ್ನು ಬರೆದಿದ್ದಾರೆ, ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಏನು ಅನ್ನಿಸ್ತಾ ಇದೆ? ನಾಗೇಂದ್ರ ಬಾಬು, ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಗಮನಿಸಿದರೆ ಎರಡು ಪ್ರಮುಖ ಅಂಶಗಳು ನಮಗೆ ಗೊತ್ತಾಗುತ್ತೆ. ಒಂದು ಕಡೆ ಇದು JDS ಹಾಸನ ಭದ್ರಕೋಟೆ, ಇಲ್ಲಿಂದ ಒಂದು ಸ್ಟ್ರಾಂಗ್ ಆದ ಮೆಸೇಜನ್ನು ಕೊಡುವಂಥದ್ದು, ಜೊತೆಗೆ ಸಿದ್ದರಾಮಯ್ಯ ಬಣ ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಇನ್ನೂ ಹೆಚ್ಚಿಸಿಕೊಳ್ಳೋದು ಒಂದು ಕಡೆ ಆದರೆ, ಮತ್ತೆ ಇನ್ನೊಂದು ಕಡೆ ಈಗಾಗಲೇ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ CM ಹಂಚಿಕೆ, ಸೀಟ್ ಹಂಚಿಕೆ ವಿಚಾರ, ಅಂದರೆ ಅರ್ಧ ಭಾಗ DKಶಿ ಅವರು, ಇನ್ನು ಅರ್ಧ ಭಾಗ ಸಿದ್ದರಾಮಯ್ಯ ಅವರು ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ನಾವೆಲ್ಲ ಇದ್ದೇವೆ, ಅವರು ಪೂರ್ಣಾವಧಿ CM ಆಗಬೇಕು ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ವಿಚಾರವೂ ಇದೆ ಅನ್ನುವಂಥದ್ದನ್ನು ಕೂಡ ರಾಜಕೀಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಗಮನಿಸ್ಬೋದಾಗಿದೆ. ಜೊತೆಗೆ ಕಾಂಗ್ರೆಸ್ ಈಗಾಗಲೇ ಹೇಳ್ಕೊಳ್ತಾ ನೋಡೋದಾದರೆ, ಹಾಸನದ ವಿಚಾರವಾಗಿ ಬಂದರೆ ಇಲ್ಲಿ ಬಣಗಳು ಹಿಂದಿನಿಂದ ಇತ್ತು, ಇದೇ ಕಾರಣಕ್ಕೆ ಕಾಂಗ್ರೆಸ್ ಇಲ್ಲಿ ನೆಲ ಕಟ್ಟಿತ್ತು. ಆದರೆ ಈ ಬಾರಿ ಒಟ್ಟಾಗಿ ಯಾವುದೇ ಬಣ ರಾಜಕೀಯ ಇಲ್ದಲೇ MP ಚುನಾವಣೆಯನ್ನು ಎದುರಿಸಿದ್ರು. ಆದರೆ ಮುಖ್ಯವಾಗಿ ಹೈಕಮಾಂಡ್ ಹೇಳಿದ್ದನ್ನು ನಾವು ಮಾಡ್ತೇವೆ ಅನ್ನುವಂತಹ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲೇ ಆಗ್ತಿರುವಂತಹ ಕಾರ್ಯಕ್ರಮವನ್ನು ಸಹಜವಾಗಿ DKಶಿ ಬಣ ಏನಿರ್ಬೋದು ಅವರ ಬೆಂಬಲಿಗರು ಕೂಡ ಅದನ್ನು ವಿರೋಧಿಸೋದು ಸಹಜ. ಮತ್ತು ಹಾಸನದಲ್ಲೂ ಕೂಡ ಅಂಥವ್ರು, ಅಂದರೆ DK ಪರವಾಗಿರುವಂಥವ್ರು ಇರುವಂಥದ್ದು, ಕಟ್ಟ ಬೆಂಬಲಿಗರು ಇರುವಂಥದ್ದು. ಹಾಗಾಗಿ ಬಹುಶಃ ಈ ಪತ್ರ ಇಲ್ಲಿಂದಲೇ ರವಾನೆ ಆಗಿರ್ಬೋದು ಅನ್ನುವಂಥ ವಿಚಾರವನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಇನ್ನೇನು ಕಾರ್ಯಕ್ರಮಕ್ಕೆ ಕೇವಲ 4 ದಿನ ಇದ್ದಾಗ ಈ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಪತ್ರ ತಲುಪಿರುವಂಥದ್ದು ಸಾಕಷ್ಟು ಒಂದು ವಿಚಾರಕ್ಕೆ, ಈ ಕಾರ್ಯಕ್ರಮದ ವಿಚಾರಕ್ಕೆ ಒಂದು ಕಿಡಿಯನ್ನು ಹಚ್ಚಿದಂತೆ ಆಗಿದೆ. ಆದರೆ ಈ ವಿಚಾರ ನನಗೆ ಕಾರ್ಯಕ್ರಮ ಆಗೋದು ನನಗೆ ಗೊತ್ತಿದೆ ಅನ್ನುವಂಥ ವಿಚಾರವನ್ನು ಈಗಾಗಲೇ DK ಶಿವಕುಮಾರ್ ಅವರೇ ಹೇಳಿರುವ ಹಿನ್ನೆಲೆಯಲ್ಲಿ ನಾಡಿದಿನ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅವರು ಬರ್ತಾರಾ ಅನ್ನುವಂಥದ್ದು ಇನ್ನೊಂದು ಕಡೆ ಇರುವಂಥ ಪ್ರಶ್ನೆ. ಒಂದು ವೇಳೆ ಬಂದರೆ ಅವರೆಲ್ಲ ಒಪ್ಪಿ ಸಾಂಗತ್ಯವಾಗಿ ಕಾರ್ಯಕ್ರಮ ಆಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಯಾವಾಗಲೂ ಜೋಡೆತ್ತು ನಾವಿಬ್ಬರು ಒಟ್ಟಿಗೆ ಇರ್ತೀವಿ, CM ಮತ್ತು DCM ಅನ್ನುವಂಥದ್ದು ಹಲವು ವಿಚಾರಗಳಲ್ಲಿ ಅವರು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ನಾಡಿದ್ದು ನಡೆಯುವಂಥ ಸಿದ್ದರಾಮಯ್ಯ ಕಾರ್ಯಕ್ರಮ ಏನಿದೆ, ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮ. ಥ್ಯಾಂಕ್ ಯು ಕುಶ್ವನ್ ಡೀಟೇಲ್ಸ್ಗಾಗಿ. ಹಾಗೆಯೇ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ. ಬಸವರಾಜ್, ಒಂದ್ ಕಡೆ ಈ ರೀತಿ ಒಂದು ಪತ್ರ ಹೋಗಿದೆ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಇಲ್ಲ, ಹೈಕಮಾಂಡ್ ಒಪ್ಪಿಗೆ ಇದೆ, ಸಮಾವೇಶ ನಡೆಯುತ್ತೆ, ಅದು ಯಾರೋ ಬರ್ದಿರ್ಬೋದು ಅಂತ ಅವಜ್ಞೆ ಮಾಡ್ತಾರೆ. ಆಕ್ಚುಲಿ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ?